ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಾನು ಸ್ಟಾರ್ಟಿಂಗ್ನಲ್ಲಿನೇ ಈ ಸಾಸಿವೆನ ತೋರಿಸ್ತಾ ಇದ್ದೀನಿ, ಯಾಕಂದರೆ ಇದು ಒಣಗಿತ್ತು ಆ್ಯಂಡ್ ಹಾರ್ವೆಸ್ಟ್ ಮಾಡೋದು ಬೇಡ, ಹಾಗೆ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇದರಲ್ಲಿ ಇಷ್ಟು ಸಾಸಿವೆ ಸಿಕ್ತು. ಇದು ಒಂದೇ ಒಂದು ಗಿಡ. ಆ್ಯಕ್ಚುಲಿ ಸಾಸಿವೆ ಗಿಡ ಯೂಶ್ವಲಿ ಹಾಕೋದು ಅಡ್ವಾಂಟೇಜ್ ಏನು ಅಂದರೆ ಇದ್ರ ಹೂಗಳು ತುಂಬ ಬ್ರೈಟ್ ಆಗಿರುತ್ತೆ. ಸೊ ತರಕಾರಿ ಗಿಡಗಳನ್ನ ಹಾಕಿದಾಗ ಪಾಲಿನೇಷನ್ಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಆ್ಯಂಡ್ ಇದು ಪಾಲಕ್ ಸೊಪ್ಪಿನ ಬೀಜ ಇವಾಗ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಿತ್ತಲವರೆಕಾಯಿ ಸ್ವಲ್ಪ ಹುಳ ಆಗಿತ್ತು, ಗಿಡನೇ ತೆಗೆದುಬಿಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಕಾಯಿ ಚೆನ್ನಾಗೇ ಬಿಡ್ತಾ ಇದೆ. ಆ್ಯಂಡ್ ಇದು 18 ಇಂಚಸ್ ಗ್ರೋ ಬ್ಯಾಗ್. ನಾನು ವೆಜಿಟೇಬಲ್ ವೇಸ್ಟ್ ಏನೇ ಇರಲಿ ಇದಕ್ಕೆ ಹಾಕ್ತೀನಿ. ಆ್ಯಂಡ್ ಇದು ಸಾಸಿವೆ ಹೂವು ನೋಡಿ, ತುಂಬ ಅಟ್ರಾಕ್ಟಿವ್ ಆಗಿದೆ. ಸೊ ಇದು ಕಂಪ್ಲೀಟಾಗಿ ಗಿಡ ಇನ್ನೂ ಒಣಗಿಲ್ಲ. ಸೊ ವೆಜಿಟೇಬಲ್ ವೇಸ್ಟಲ್ಲಿ ಆಗಾಗ ಇದಕ್ಕೆ ಹಾಕ್ತಿರ್ತೀನಲ್ಲ, ಸೊ ಹಾಗಾಗಿ ಚೆನ್ನಾಗೇ ಬಂದಿದೆ. ಸೊ ಬಂದಿರೋ ಅಷ್ಟು ಹಿತ್ತಲವರೆಕಾಯಿನ ನಾನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸಾಸಿವೆ ಗಿಡ ಸ್ಟಾರ್ಟಿಂಗ್ನಲ್ಲಿ ಏನೋ ಒಂದು ಸ್ವಲ್ಪ ಹಾಕಿದ್ದೆ ಅಷ್ಟೇ. ಅದೇ ಸೀಡ್ಸ್ ಅಲ್ಲೊಂದು ಇಲ್ಲೊಂದು ಉದುರಿರೋದ್ರಿಂದ ಗಿಡ ಬರ್ತಾ ಇರತ್ತೆ. ಸೀಡ್ಸಿಗಂತ ತುಂಬ ಬಿಟ್ಟಿದ್ದೀನಿ ನೋಡಿ, ತುಂಬ ಒಣಗಿದೆ ಕೂಡ. ಹಾರ್ವೆಸ್ಟ್ ಮಾಡ್ಕೊಬೇಕು ಅದನ್ನು. ಇದನ್ನು ಹಾಗೆ ಬಿಟ್ಟರೆ ಇದು ಮತ್ತೆ ಸೀಡ್ಸ್ ಆಗುತ್ತೆ, ಹಾಗಾಗಿ ಇವಾಗಲೇ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಚಳಿಗಾಲದಲ್ಲಿ ಈ ಗಿಡಕ್ಕೆ ತುಂಬ ಹುಳಗಳು ಬರುತ್ತೆ. ಸೊ ನಾವು ರೆಗ್ಯುಲರ್ ಆಗಿ ನೀಮ್ ಆಯಿಲ್ನ ಸ್ಪ್ರೇ ಮಾಡ್ತಾ ಇರಬೇಕಾಗತ್ತೆ, ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರಬೇಕಾಗತ್ತೆ. ಇಲ್ಲಿ ನೋಡಿ, ಪುದೀನ ಅಂಗಡಿಯಿಂದ ತಂದಿರ್ತೀವಲ್ಲ, ಆ ಪುದೀನ ದಪ್ಪ ದಪ್ಪ ದಂಟುಗಳೇನಿರುತ್ತೆ ಅದನ್ನು ಹಾಕಿದ್ದೆ. ಚಿಕ್ಕದಾಗಿ ಚಿಗುರು ಕೂಡ ಬಂದಿದೆ. ಆ್ಯಂಡ್ ಈ ಗ್ರೋ ಬ್ಯಾಗ್ನಲ್ಲಿ ಹಾಕಿರೋ ಅಷ್ಟು ಪುದೀನ ಹೀಗೆ ಹಾಕಿರೋದು ನಾನು. ಸೊ ಪುದೀನ ಎಲ್ಲ ಬಿಡಿಸಾದ್ಮೇಲೆ ಸ್ವಲ್ಪ ದಪ್ಪ ಇರೋ ಅಂಥದ್ದು ದಂಟನ್ನು ಹಾಕಿದರೆ ಬರುತ್ತೆ. ಆ್ಯಂಡ್ ಟೊಮ್ಯಾಟೊ ಒಂದು ಸ್ವಲ್ಪ ಬಿಟ್ಟಿದೆ, ಅದನ್ನ ಕೂಡ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಅಷ್ಟು ಟೊಮೆಟೊ ಗಿಡಗಳನ್ನ ಇದು ಒಂದೇ ಬ್ಯಾಗಿಗೆ ಹಾಕಿದ್ದೀನಿ. ಇದೊಂದು ಆ್ಯಕ್ಚುಲಿ ಪ್ಲಾಸ್ಟಿಕ್ ನೀರಿನ ಬಾಟಲ್, ಆ್ಯಕ್ಚುಲಿ 20 ಲೀಟರ್ಸ್ ಬಾಟಲ್. ಸೊ ಇದಕ್ಕೆ ಹಾಕಿದ್ದೀನಿ. ಸೊ ಒಂದು 5 ಟೊಮೆಟೊ ಬಿಟ್ಟಿದೆ. ಹೊಸದಾಗಿ ಸ್ಯಾಪ್ಲಿಂಗ್ಸ್ ಆ್ಯಕ್ಚುಲಿ ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಹಾಕಿದಾಗ ಬೇರೆ ಬೇರೆ ಗ್ರೋ ಬ್ಯಾಗಿಗೆ ಹಾಕ್ತೀನಿ. ಆ್ಯಂಡ್ ಇದು ಸೀಡ್ಸಿಗೆ ಅಂತ ಹಾಗೆ ಬಿಟ್ಟಿದ್ದೀನಿ. ಆ್ಯಂಡ್ ಕೆಳಗಡೆ ಕಾಣ್ತಾ ಇರುವಂಥದ್ದು ಮೂಲಂಗಿ ಬೀಜಗಳು ಹಾಕಿದ್ದೆ. ಸೊ ಅದು ಚಿಕ್ಕ ಚಿಕ್ಕ ಗಿಡಗಳು ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಹಾರ್ಟ್ ಶೇಪಲ್ಲಿರುತ್ತೆ ಆ ಎಲೆಗಳು ಚಿಕ್ಕದಾಗಿರುವಾಗ. ಆ್ಯಂಡ್ ಇದು ಬೋಗನ್ವಿಲ್ಲ, ತುಂಬ ಬ್ರೈಟ್ ಆಗಿದೆ. ಆ್ಯಂಡ್ ಇದನ್ನು ನಾನು ಗ್ರೋ ಬ್ಯಾಗ್ ಆ್ಯಕ್ಚುಲಿ ಚೇಂಜ್ ಮಾಡ್ತಾ ಇಲ್ಲ. ಕೆಲವು ಸಲ ನಾವು ಗ್ರೋ ಬ್ಯಾಗ್ ಚೇಂಜ್ ಮಾಡಿದಾಗ ರೂಟ್ಸ್ ಡಿಸ್ಟರ್ಬ್ ಆಗುತ್ತೆ. ಅದು ಡಿಸ್ಟರ್ಬ್ ಆದಾಗ ಕೆಲವು ಸಲ ಒಣಗೋ ಚಾನ್ಸಸ್ ಇರುತ್ತೆ. ಸೊ ಈ ಗ್ರೋ ಬ್ಯಾಗ್ನಲ್ಲಿ ಇದು ಒಂದೇ ಗಿಡ ಇದೆ, ತುಂಬ ಬ್ರೈಟ್ ಆಗಿದೆ. ಆ್ಯಂಡ್ ರೋಸ್ ಕೂಡ ಮೊಗ್ಗಾಗ್ತಾ ಇದೆ ಇವಾಗ. ರೋಸ್ ಗಿಡ ಕೂಡ ಒಂದೇ ಇದೆ ನನ್ನ ಹತ್ರ. ಆ್ಯಂಡ್ ಇದು ತೊಂಡೆಕಾಯಿ ಗಿಡ ನೋಡಿ, ಒಂದು 3 ತೊಂಡೆಕಾಯಿ ಕೂಡ ಬಿಟ್ಟಿದೆ, ಅದನ್ನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ಒಂದು 3 ಕಟ್ಟಿಂಗ್ ತರಿಸಿದ್ದು ನಾನು, 2 ಹೋಯಿತು. ಇದು ಒಂದು ಕಟ್ಟಿಂಗ್ ಮಾತ್ರ ಚೆನ್ನಾಗಿದೆ. ಸೊ ತುಂಬ ಅಲ್ಲ, ಕೆಲವು ಬಿಡ್ತಾ ಇರುತ್ತೆ. ಆ್ಯಂಡ್ ಇದು ಬೀನ್ಸ್ ಬೀಜಗಳನ್ನ ಹಾಕಿದ್ದೆ, ಬೀನ್ಸ್ ಗಿಡ. ಆ್ಯಂಡ್ ಇದು ಕೂಡ ಬೀನ್ಸ್ ಗಿಡ. ಆ್ಯಂಡ್ ಇದು ಆಲೂಗೆಡ್ಡೆ ಮೊಳಕೆ ಬಂದಿತ್ತು, ಸೊ ಅದನ್ನ ಹಾಕಿದ್ದೀನಿ. ಸೊ ನೋಡೋಣ ಹೇಗೆ ಬರುತ್ತೆ ಅಂತ. ಆ್ಯಂಡ್ ಇದು ಬದನೆ ಬೀಜ ಹಾಕಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದು ಸ್ವಲ್ಪ ದೊಡ್ಡದಾದಮೇಲೆ ಬೇರೆ ಗ್ರೋ ಬ್ಯಾಗಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ. ಅದಕ್ಕೆ ಪಕ್ಕದಲ್ಲೇ ಇದೆ, ಇವಾಗ ಹಾಗೆ ಬಿಟ್ಟಿದ್ದೀನಿ. ಆ್ಯಂಡ್ ಇದು ಅಗೇನ್ ಮೂಲಂಗಿ ಗಿಡ. ಈ ಗ್ರೋ ಬ್ಯಾಗ್ನಲ್ಲಿ ಹಾಕಿರೋ ಮೂಲಂಗಿ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಇದು ಹಿಂದಿನ ಗ್ರೋ ಬ್ಯಾಗ್ನಲ್ಲಿ ಹಾಕಿರೋದು ಅಷ್ಟು ಚೆನ್ನಾಗಿ ಬಂದಿಲ್ಲ. ರೀಸನ್ ಗೊತ್ತಿಲ್ಲ, ಬಿಕಾಸ್ ಇದಕ್ಕೆ ಸನ್ಲೈಟ್ ಎಲ್ಲ ತುಂಬ ಚೆನ್ನಾಗಿ ಬೀಳೋದ್ರಿಂದ ಅಂತ ಇರಬೇಕು. ಆ್ಯಂಡ್ ಇದು ಮೆಣಸಿನ್ಕಾಯಿ ಗಿಡ. ಬೇರೆ ಗ್ರೋ ಬ್ಯಾಗ್ನಿಗೆ ನಾನು ಶಿಫ್ಟ್ ಮಾಡ್ಕೊತೀನಿ. ಇದು ಈರುಳ್ಳಿ ಸೀಡ್ಸ್ಗೋಸ್ಕರ ಹಾಗೆ ಬಿಟ್ಟಿದ್ದೆ. ಸೊ ಸೀಡ್ಸ್ ಆದಮೇಲೆ ಇದನ್ನು ಬೇರೆ ಗ್ರೋ ಬ್ಯಾಗಿಗೆ ಮಣ್ಣನ್ನೆಲ್ಲ ನಾನು ರಿಮೂವ್ ಮಾಡ್ಕೊತೀನಿ. ಕಂಪ್ಲೀಟ್ ಟಬ್ನ ನಾನು ಖಾಲಿ ಮಾಡ್ಕೊತೀನಿ. ಸೊ ಸೀಡ್ಸ್ ಒಂದ್ಸಲ ಆದರೂ ಇದರಿಂದ ಮಾಡ್ಕೊಬೇಕು ಅಂತ ಹಾಗೆ ಬಿಟ್ಟಿದ್ದೀನಿ ಆ್ಯಕ್ಚುಲಿ. ಆ್ಯಂಡ್ ಇದು ತುಂಬ ಬ್ರೈಟಾಗಿರುವಂಥ ಕನಕಾಂಬರ. ಇದು ಒಂಥರ ನನ್ನ ಫೇವ್ರೆಟು. ತುಂಬ ಚಿಕ್ಕ ಕಟ್ಟಿಂಗ್ ತಂದು ಹಾಕಿದ್ದು ನೋಡಿ, ಎಷ್ಟು ಚೆನ್ನಾಗಿದೆ. ಯೆಲ್ಲೋ ಕಲರ್, ಆರೆಂಜ್ ಕಲರ್ ಆ್ಯಕ್ಚುಲಿ ಸೀಡ್ಸ್ ಇದೆ, ಇನ್ನೂ ಹಾಕಿಲ್ಲ. ಬಟ್ ನಂಗೆ ಈ ಪರ್ಟಿಕ್ಯುಲರ್ ಕನಕಾಂಬರ ತುಂಬ ಇಷ್ಟ. ಆ್ಯಂಡ್ ತುಳಸಿ ಗಿಡ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಆ್ಯಂಡ್ ಇಲ್ಲಿ 2 ಬೀನ್ಸ್ ಗಿಡಗಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಸಲ ನಾನು ಫರ್ಟಿಲೈಸರ್ ಹಾಕೋದನ್ನೆಲ್ಲ ನಾನು ಯೂಶ್ವಲಿ ತೋರಿಸ್ತಾ ಇರಲ್ಲ. ಯಾಕೆ ಅಂದರೆ ಈ ಥರ ವೆಜಿಟೇಬಲ್ ವೇಸ್ಟ್ ಏನಿದೆ ನೋಡಿ, ಅದು ಟೀ ಪೌಡರ್ ನಾವು ಟೀ ಮಾಡಿದ ಮೇಲೆ ಒಂದು ಸ್ವಲ್ಪ ವಾಶ್ ಮಾಡ್ಕೊಬೇಕು. ಬಿಕಾಸ್ ಅದರಲ್ಲಿ ಹಾಲಿನ ಅಂಶ ಅಥವಾ ಸಕ್ಕರೆ ಅಂಶ ಇರುತ್ತಲ್ಲ,
ಅದನ್ನು ವಾಶ್ ಮಾಡಿಕೊಂಡು ಅದನ್ನು ಡ್ರೈ ಮಾಡಿಬಿಟ್ಟು ನಾವು ಗಿಡಗಳಿಗೆ ಹಾಕ್ಬೋದು. ಅದು ಕೂಡ ಒಂದು ಒಳ್ಳೆ ಫರ್ಟಿಲೈಸರು. ಆಮೇಲೆ ಕಿಚನ್ ವೇಸ್ಟ್ ಈ ಥರ ಎಲ್ಲ ನಾನು ಗಿಡಗಳಿಗೆ ಹಾಕ್ತಾ ಇರ್ತೀನಿ. ಸೊ ಇದೊಂದು ಚಿಕ್ಕ ಹಾರ್ವೆಸ್ಟ್ ಆಯಿತು. ಸೊ ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.